ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಆಫೀಸ್ಗೆ ರೆಡಿಯಾಗಿ ಹೊಂಟಿದ್ದೆ. ಹೋಗೋವಾಗ ದಾರ್ಯಾಗ ಇಲ್ಲೇ ಇದು ಗ್ಯಾಸ್ ಸಿಲಿಂಡರ್ ಗಾಡಿ ನೋಡಿದೆ. ಇದು ಗ್ಯಾಸ್ ಸಿಲಿಂಡರ್ದು ದುಬೈ ಒಳಗೆ ಯಾವ ಥರ ಇರ್ತಾವೆ ಅಂತಂದ್ರೆ ಸೆಂಟ್ರಲ್ ಗ್ಯಾಸ್ ಸಿಸ್ಟಮ್ ಇರ್ತೈತಿ, ಇಲ್ಲದಂದ್ರೆ ನೆಕ್ಸ್ಟ್ LPG ಗ್ಯಾಸ್ ಸಿಸ್ಟಮ್ ಇರ್ತೈತಿ. ಸೆಂಟ್ರಲ್ ಇತ್ತಂತಂದ್ರೆ ಡೈರೆಕ್ಟ್ ನಿಮ್ದು ಗ್ಯಾಸ್ ಸಿಲಿಂಡರ್ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ. ನೀವು ಎಷ್ಟು ಯೂಸ್ ಮಾಡ್ತೀರಿ ಅದ್ರ ಮ್ಯಾಗ ಬಿಲ್ ಬರ್ತೈತಿ. ಇವು LPG ಗ್ಯಾಸ್ ಸಿಲಿಂಡ್ರ್ ಏನಿರ್ತಾವಲ್ಲ, ಅವು ಸಣ್ಣ ಬಿಲ್ಡಿಂಗ್ ಮತ್ತು ವಿಲ್ಲಾಸ್ ಒಳಗೆ ಆ ಥರದೊಳಗೆ ಇವು ಸ್ಮಾಲ್ ಸಿಲಿಂಡ್ರನ್ನೆಲ್ಲ ಯೂಸ್ ಮಾಡ್ತಾರೆ. ಇವಾಗ ಸಿಲಿಂಡ್ರ್ ಏನೈತಲ್ಲ, ಇವನ್ನ ಅಡ್ನಾಕ್ ಪೆಟ್ರೋಲ್ ಸ್ಟೇಷನ್ ಅಂತಿರ್ತಾವೆ, ಅಂಥಲ್ಲಿ ಅಷ್ಟೇ ಸಿಗ್ತಾವೆ ಇವು. ಇವನ್ನ ನೀವು ಇಲ್ಲಿ ಅಡ್ನಾಕ್ ಪೆಟ್ರೋಲ್ ಸ್ಟೇಷನ್ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಬಂದು ನೀವು ತೊಗೊಂಡು ಹೋಗ್ಬೋದು. ಇಲ್ಲದಂದ್ರೆ ಅವ್ರದ್ದು ಅಪ್ಲಿಕೇಶನ್ ಇರ್ತೈತಿ, ನೀವು ಆನ್ಲೈನ್ ಬುಕ್ ಮಾಡಿದಿರಿ ಅಂತಂದ್ರೆ ಅವ್ರ ಗಾಡಿ ಒಳಗೆ ಬಂದು ಮನೆ ಮಠ ಬಂದು ಕೊಟ್ಟು ಹೋಗ್ತಾರೆ. ಆದರೆ ನಾವು ನಮ್ಮ ಕಡೆ ಹಂಗೆ ಇವು ಏಜೆನ್ಸಿ ಏನಿರ್ತಾವಲ್ಲ ಆ ಥರ ಏಜೆನ್ಸಿ ಏನಿಲ್ಲ. ಇಲ್ಲೇ ಗೋರ್ಮೆಂಟ್ನಿಂದ ಪೆಟ್ರೋಲ್ ಸ್ಟೇಷನ್ ಅಡ್ನಾಕ್ ಅಂತ ಏನೈತಿ, ಇದು ಗೋರ್ಮೆಂಟಿಂದ ಇದೆ. ಅವ್ರ ಕಡೆನೇ ಎಲ್ಲ ಇದು ಡಿಸ್ಟ್ರಿಬ್ಯೂಷನ್ ಆಗೋದು. ಇಲ್ಲೇ ದುಬೈದಾಗ ಗ್ಯಾಸ್ ಸಿಲಿಂಡರ್ದು ಎಷ್ಟು ರೇಟ್ ಇರ್ತದೆ ಅಂತಂದ್ರೆ, ಒಂದು ಗ್ಯಾಸ್ ಸಿಲಿಂಡರ್ ಸಿಗ್ತೈತೆ 500 kg ಇದು. ಇದರ ರೇಟ್ 70 to 75 ಗ್ರಾಮ್ ಇರ್ತೈತಿ. ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿ ಒಳಗೆ 1700 1700 ರೂಪಾಯಿ ಆಗತ್ತೆ ಅಷ್ಟು. ಮತ್ತು ಇನ್ನೊಂದು 11 kg ಸಿಲಿಂಡರ್ ಸಿಗ್ತೈತಿ, ಅದು 70 to 100 ದಿರಾಮ್ ಇರ್ತೈತಿ. ಅದು ಇಂಡಿಯನ್ ಕರೆನ್ಸಿ ಒಳಗೆ ಅಂತಂದ್ರೆ 1600 ಇಲ್ಲಂತಂದ್ರೆ 2200. ಇಂಡಿಯನ್ ಕರೆನ್ಸಿ ರೇಟ್ ಏನಿರ್ತೈತಲ್ಲ ಅದ್ರ ಮ್ಯಾಗ ವರಿ ಆಕೈತಿ. ಆಲ್ಮೋಸ್ಟ್ ಈ ರೇಟಿಗೆ ಸಿಗ್ತಾವೆ. ಒಂದು 5.5 kg ಸಿಗ್ತೈತಿ, ಒಂದು 11 kg ಸಿಗ್ತೈತಿ. ಇವು ಗ್ಯಾಸ್ ಸಿಲಿಂಡ್ರ್ ರೇಟ್ ನಾವು ಇಂಡ್ಯಾಕ್ಕೆ ಕಂಪೇರ್ ಮಾಡಿ ದುಬೈದ ಕಂಪೇರ್ ಮಾಡಿ ನೋಡಿದರೆ ನಮ್ಮ ಇಂಡ್ಯಾದಾಗ ಕಡಿಮೆ ಅನಿಸ್ತೈತಿ. ಈ ದುಬೈದಾಗ ಭಾಳ ಎಕ್ಸ್ಪೆನ್ಸಿವ್ ಅನಿಸ್ತೈತಿ. ಇವು ರೇಟ್ ನೀವು ಗೂಗಲ್ನಾಗ ಹೋಗಿ ಚೆಕ್ ಮಾಡಿ ಕಮೆಂಟ್ ಹಾಕಿರಿ ಕರೆಕ್ಟ್ ಐತಿಲ್ಲ ಅಂತಂದು. ಇಲ್ಲೇ ಪೆಟ್ರೋಲ್ ಸ್ಟೇಷನ್ ಈಗ ತೋರ್ಸಾತನಲ್ಲ ಈ ಥರ ಇರ್ತಾವೆ ನೋಡ್ರಿ. ಇದ್ರೊಳಗೆ ನಿಮ್ಗೆ ಗ್ಯಾಸ್ ಸಿಲಿಂಡ್ರ್ ಎಲ್ಲ ಸಿಗೋದು.